ಸಮಸ್ತ ಕನ್ನಡಿಗರಿಗೆಲ್ಲ ಈ ನಿಮ್ಮ ಈಶ್ವರ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವಿವತ್ತು ಬಂದಿರೋದು ಅಥಣಿ ಗ್ರಾಮಕ್ಕೆ. ಅಥಣಿ ಒಳಗೆ ಶಿವಯೋಗಿಗಳ 105ನೇ ಜಾತ್ರಾ ಮಹೋತ್ಸವ ಇದ್ದು ಯಾವ ರೀತಿಯಾಗಿ ಇರ್ತೈತಿ ಮತ್ತು ಯಾವ ರೀತಿಯಾಗಿ ಆ ಜಾತ್ರೆ ನಡೀತೈತಿ ಅನ್ನೋದನ್ನು ನಿಮಗೆ ತೋರಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡಾತೀನಿ. ಸ್ನೇಹಿತರೆ, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಈ ವಿಡಿಯೋನ ಹತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋನ ಕೊನೆಯವರು ನೋಡಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಸ್ನೇಹಿತರೆ, ಇವತ್ತು ಅಥಣಿ ಒಳಗೆ ನನ್ನ ಜೊತೆ ಅದಾರ ಬ್ರೋ ಕನ್ನಡಿಗ ಅವರು. ಇವರ ನೋಡಿ ಬ್ರೋ ಕನ್ನಡಿಗ ಅಂತ ಹೇಳಿ ಅಥಣಿ ಒಳಗಿರ್ತಕ್ಕಂಥ ಒಬ್ಬ ಕ್ರಿಯೇಟರ್ ಇವತ್ತು ನಮ್ಮ ಜೊತೆ ವಿಡಿಯೋ ಒಳಗೆ ಕೊನೆಯವರೆಗೂ ಇರ್ತಾರೆ ರೀ. ಸ್ನೇಹಿತರೆ, ಇವರು ಕೂಡ ಟೆಂಪಲ್ ವಿಡಿಯೋಗಳನ್ನ ರೀಲ್ಸ್ ಒಳಗೆ ಮಾಡ್ತಾರೆ ರೀ. ಸೊ ಇವ್ರ ಪೇಜ್ನ ಇಲ್ಲೇ ಹಾಕಿರ್ತೀನಿ, ನೋಡಿರಿ, ಚೆಕ್ ಮಾಡಿರಿ ಮತ್ತು ಇವ್ರಿಗೆ ಕೂಡ ಸಪೋರ್ಟ್ ಮಾಡಿರಿ. ಸ್ನೇಹಿತರೆ, ಬರ್ರಿ ನಾವು ಮೊದಲಿಗೆ ಅಥಣಿ ಒಳಗಿರ್ತಕ್ಕಂಥ ಶಿವಯೋಗಿಗಳ ಒಂದು ಬೃಹತ್ ಆದಂಥ ಪ್ರತಿಮೆಯನ್ನು ತೋರಿಸ್ತೀನಿ ರೀ. ನೋಡೋಣ ಬರ್ರಿ, ನಡ್ರಿ ಹೋಗೋಣ. ಸ್ನೇಹಿತರೆ, ನಾವೀಗ ಬಂದೀವಿ ಮುರುಗೇಂದ್ರ ಶಿವಯೋಗಿಗಳ ಪ್ರತಿಮೆ ಹತ್ರ. ಬರ್ರಿ, ನಿಮ್ಗೆ ಪ್ರತಿಮೆ ಯಾವ ರೀತಿ ಆಗೈತಿ, ಎಷ್ಟು ದೊಡ್ಡದಾಗೈತಿ ಅಂತ ತೋರಿಸ್ತೀನಿ, ನೋಡೋಣ ಬರ್ರಿ. ಅಥಣಿಯ ಪುರವಾಸ ಶ್ರೀ ಮುರುಘೇ. ಸ್ನೇಹಿತರೆ, ನೀವೀಗ ನೋಡ್ಬೋದು ಮುರುಗೇಂದ್ರ ಶಿವಯೋಗಿಗಳ ಪ್ರತಿಮೆ ಯಾವ ರೀತಿಯಾಗೈತೆ ಅಂತ. ನೀವು ನೋಡ್ರಿ ಸ್ನೇಹಿತರೆ, ಇವರು ಜನಿಸಿದ್ದು 1836 ಮತ್ತು ಲಿಂಗೈಕ್ಯರಾಗಿದ್ದು 1929 ಇವರದೊಂದು ಗಚ್ಚಿನ ಮಠ ಅಂತ ಐತ್ರಿ ಅಥಣಿ ಒಳಗೆ. ಸೊ ಈ ವಿಡಿಯೋ ಒಳಗೆ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ರೀ ಆ ಮಠ ಹೆಂಗೈತಿ ಅಂತ. ಸೊ ಅದಕ್ಕಿಂತ ಮೊದಲು ಇಲ್ಲಿ ದಾನಮ್ಮದೇವಿ ಗುಡಿ ಐತ್ರಿ, ಇದನ್ನು ನಿಮಗೆ ತೋರಿಸ್ತೀನಿ ಹೆಂಗೈತಿ ಅಂತ. ಅದಾದಮೇಲೆ ಇದ್ರ ಪಕ್ಕನ ಇನ್ನೊಂದು ಶಿವಯೋಗಿಗಳದ್ರ ಗುಡಿ ಐತಿ. ಸೊ ಅದು ಕೂಡ ತೋರಿಸ್ತೀನಿ ಹೆಂಗೈತಿ ಅಂತ. ವಿಡಿಯೋನ ಕೊನೆವರೆಗೂ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ಸ್ನೇಹಿತರೆ, ಬರ್ರಿ ಈಗ ದಾನಮ್ಮದೇವಿ ಗುಡಿ ಹೋಗೋಣ, ದಾನಮ್ಮದೇವಿ ದರ್ಶನ ಮಾಡಿಸ್ತೀನಿ ನಿಮಗೂ ಕೂಡ. ಗುಡ್ಡಾಪುರದ ಕ್ಷೇತ್ರದ ಅಮ್ಮ ಗುರುಗಳು ಎಷ್ಟು ವರ್ಷದಿಂದ ಸ್ಥಾಪನೆ ಆಗೈತ್ರಿ ಗುಡಿ ಇಲ್ಲಿ? ಇದು ದಾನಮ್ಮ ಗುಡಿ ಈಗ ಪ್ರಾರಂಭವಾಗಿ 8 ವರ್ಷ ಸಂಪೂರ್ಣ ತುಂಬಿದೆ. 9 ವರ್ಷ ಪ್ರಾರಂಭ ಆಗಿದೆ. ಈಗ ಇಲ್ಲಿ ದೇವಸ್ಥಾನ ಮಾಡೋಕ್ಕೆ ಏನಾದರೂ ಪ್ರೇರಣೆ ಐತೋ ಅಥವಾ ಮಾಡಬೇಕಂತಲೇ ಇಲ್ಲಿ ಸ್ಥಾಪನೆ ಮಾಡಿದರು? ಇಲ್ಲಿ ಭಕ್ತರಲ್ಲಿ ಒಂದು ಸಂಕಲ್ಪ ಇತ್ತು, ದಾನಮ್ಮನ ಗುಡಿಯನ್ನು ನಿರ್ಮಾಣ ಮಾಡಬೇಕು ಅಂತಂದು. ಇದು ಪವಿತ್ರವಾದಂಥ ಸ್ಥಳ. ಇಲ್ಲಿ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಗವಿಮಠ ಅಂತ ಇದೆ. ಈ ಗವಿಮಠದಲ್ಲಿ ಅವರು ಅವರು ಅಲ್ಲೇ ತಪಸ್ಸನ್ನು ಮಾಡ್ತಿದ್ರು ಶಿವಯೋಗಿಗಳು. ಅಂಥ ಪವಿತ್ರವಾದಂಥ ಕ್ಷೇತ್ರ. ಅವರು ಶಿವಯೋಗಿಗಳ ಒಂದು ಪುರಾತನೇಶ್ವರ ದೇವಸ್ಥಾನದಲ್ಲಿ ಒಂದು ಲಿಂಗವನ್ನು ಅವರ ಕೈಯಿಂದ ಸ್ಥಾಪನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಇದು ಶಿವಯೋಗಿಗಳು ಅಡ್ಡಾಡಿದಂಥ ಪವಿತ್ರ ಸ್ಥಾನದೊಳಗೆ ಒಂದು ದಾನಮ್ಮನ ಗುಡಿ ನಿರ್ಮಾಣ ಮಾಡಬೇಕು ಅಂತಂದು ಭಕ್ತಾದಿಗಳು ಸಂಕಲ್ಪವನ್ನು ಮಾಡಿ ಒಂದು ಕಮಿಟಿಯನ್ನು ರಚನೆಯನ್ನು ಮಾಡಿ ಆ ಕಮಿಟಿ ವತಿಯಿಂದ ಈ ಒಂದು ಗುಡಿಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಮುರುಗೇಂದ್ರ ಸ್ವಾಮಿಗಳು ಸ್ವಯಂ ಒಂದು ಲಿಂಗನ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಅದು ಆ ಲಿಂಗ ಎಲ್ಲಿ ಐತ್ರಿ? ಅದು ಇಲ್ಲಿ ಈಗ ಪುರಾತನೇಶ್ವರ ಗುಡಿ ಏನಿದೆ ಇಲ್ಲಿ ಅದು ಲಿಂಗ ಸ್ಥಾಪನೆ ಇದೆ. ಅದಕ್ಕೆ ಅಥಣಿ ಶಿವಯೋಗಿಗಳು ತೇರು ಮಠದಿಂದ ಪ್ರಾರಂಭ ಆಯಿತು ಅಂದರೆ ಈ ಲಿಂಗ ಇರುವಂಥ ದೇವಸ್ಥಾನದ ಮುಂದೆ ಬಂದು ಒಂದು ದಿನ ಅದು ಸಂಪೂರ್ಣವಾಗಿ ಇಲ್ಲೇ ಇರ್ತದೆ. ಆವಾಗ ಎಲ್ಲರೂ ಬಾಣ ಕಾಯಿಯನ್ನು ಹೊಡೆದು ಆ ತೇರಿಗೆ ಎಲ್ಲರೂ ನಮಸ್ಕಾರವನ್ನು ಮಾಡಿ ಮರುದಿನ ಮತ್ತು ಮಠಕ್ಕೆ ಅದು ತೇರು ಮತ್ತು ಹೋಗ್ತದೆ ರೀ. ಸೊ ನೀವು ಹೇಳೋ ಪ್ರಕಾರ ಪುರಾತನೇಶ್ವರ ಏನೋ ಒಂದು ಲಿಂಗ ಐತಿ. ಸೊ ಅದನ್ನು ಶಿವಯೋಗಿಗಳ ಸ್ವಯಂ ಆಗಿ ಸ್ಥಾಪನೆ ಮಾಡ್ಯಾರೋ ಅಥವಾ ನಿರ್ಮಾಣ ಮಾಡ್ಯಾರ ಅಂತ ಹೇಳಕತ್ತಾರೆ, ಹೌದಿಲ್ಲ ರೀ? ಹಾಂ, ಓಕೆ. ಗುಡಿ ಬಂದ ಪಾಲ್ಕಳಿ ಹೋಗ್ಬೇಕು, ತೇರು ಬಂದರು ಇಲ್ಲಿ ಬಂದ ತೇರು, ಅದಕ್ಕೆ ಇಲ್ಲಿ ಜಾತಿ ಅಂದ್ರೆ ಅಷ್ಟು ಮಹತ್ವತೆ ಐತಿ. ಇಲ್ಲಿಂದ 1 ಕಿಲೋಮೀಟರ್ ಐತ್ರಿ ಮಠ. ಅದ್ರ ಜಾತ್ರೆ ಇಲ್ಲಿ ನಡೀತಿತ್ತು. ಯಾಕಂದರೆ ಶಿವಯೋಗಿಗಳು ಅಡ್ಡಾಡಿದ್ದು ಮತ್ತು ತಪಸ್ ಮಾಡಿದ್ದು ಗವಿ ಮಠ ಐತ್ರಿ, ಮುಂದಿನ ಮಠ ಇದ್ರೊಳಗೆ ಪೂರ್ತಿ ಒಳಗೆ ಗವಿ ಅದನ್ನು ತಗೋರಿ. ಓಕೆ ಸ್ನೇಹಿತರೆ, ಇವ್ರು ಹೇಳೋ ಪ್ರಕಾರ ಮಠ ಅಂತ ಇಲ್ಲಿ ಒಂದು ಐತತ್ತ. ಸೊ ಆ ಗವಿ ಮಠದೊಳಗೆ ಸಾಕ್ಷಾತ್ ಮುರುಗೇಂದ್ರ ಶಿವಯೋಗಿಗಳ ತಪಸ್ ಮಾಡಿದಂಥ ಜಾಗ ಐತಿ. ಸೊ ನಿಮಗೆ ತೋರಿಸ್ತು, ನೋಡೋಣ ಬರ್ರಿ ಅಲ್ಲಿ. ಸ್ನೇಹಿತರೆ, ಪೂಜಾರಿಗಳು ಆಗಲೇ ಹೇಳ್ದಂಗನ ಗವಿಸಿದ್ದೇಶ್ವರರು ಇಲ್ಲಿ ತಪಸ್ ಮಾಡಿದಂಥ ಜಾಗ ಐತಿ, ಗವಿ ಮಠ ಐತಿ ಅಂತ ಹೇಳಿದ್ರಲ್ರಿ, ಅದಿದ್ದ ನೋಡ್ರಿ ಗವಿ ಮಠ. ಬರೀ ಒಳಗೆ ಹೋಗುನು. ಸ್ನೇಹಿತರೆ, ಇದ ನೋಡ್ರಿ ಗವಿ ಮಠ, ಮುರುಗೇಂದ್ರ ಶಿವಯೋಗಿಗಳು ತಪಸ್ಸು ಮಾಡಿದಂಥ ಜಾಗ ಅದ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಎಷ್ಟು ಗೌಪ್ಯವಾಗೈತಿ ಈ ಜಾಗ ಅಂತ. ಇಲ್ಲಿ ಸ್ವತಃ ಶಿವಯೋಗಿಗಳೇ ತಪಸ್ಸು ಮಾಡಿದ್ರಂತ್ರಿ ಮತ್ತು ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತ್ರಿ. ಅದಕ್ಕೆ ಇದನ್ನ ಗವಿ ಮಠ ಅಂತ ಕರೀತಾರೆ. ನೀವು ಇಲ್ಲಿ ನೋಡ್ಬೋದು ಮುರುಗೇಂದ್ರ ಶಿವಯೋಗಿಗಳು ತಪಸ್ಸು ಮಾಡಿದಂಥ ಜಾಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾವು ಅಥಣಿ ಒಳಗೆ ಇದ್ಕೊಂಡು ನಮಗೆ ಈ ಜಾಗ ಗೊತ್ತಿರಲಿಲ್ಲ ರೀ. ಪೂಜಾರಿಗಳು ಹೇಳಿದ ಮೇಲೆ ಗೊತ್ತಾಯ್ತು. ಈ ಅಣ್ಣಗಳು ನಮ್ಗೆ ಇಲ್ಲಿ ಕರ್ಕೊಂಬಂದರು. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ರೀ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಆಗೈತಿ ಅಂತ.
ಸ್ನೇಹಿತರೆ ನಡೀರಿ ಈಗ ಪುರಾತನ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋನು ಅಲ್ಲಿ ಯಾವ ರೀತಿ ಆಗೈತೆ ಅಂತ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ ಇದು ನೋಡ್ರಿ ಆಗಲೇ ನಾವು ಗವಿಸಿದ್ದೇಶ್ವರ ಅಂತ ಒಳಗೇನು ಹೋಗಿ ಬಂದಿರಲಿಲ್ಲ, ಹೊರಗಿಂದ ಯಾವ ರೀತಿ ಐತಿ ಅಂತ. ಈಗ ಜಾತ್ರೆ ಸ್ಟಾರ್ಟ್ ಐತಲ್ಲ ರೀ, ಸೊ ಅದಕ್ಕೋಸ್ಕರ ಅನ್ನಪ್ರಸಾದ ಎಲ್ಲ ಚಾಲು ಐತ್ರಿ, ಭಕ್ತಾದಿಗಳು ಎಲ್ಲರೂ ಬಂದಾರ ಇಲ್ಲಿ. ಸೊ ಬರೀ ಡೈರೆಕ್ಟ್ ನಾವು ಪುರಾತನ ಲಿಂಗೇಶ್ವರ ದೇವಸ್ಥಾನ ಮುಂದೆ ಸಿಗ್ತೀವಿ ನಿಮಗೆ. ಸ್ನೇಹಿತರೆ ಆಗಲೇ ನಿಮಗೆ ಪುರಾತನೇಶ್ವರ ದೇವಸ್ಥಾನ ಅಂತ ಏನು ಪೂಜಾರಿಗಳು ಹೇಳಿರಲಿ ಆ ಒಂದು ದೇವಸ್ಥಾನಕ್ಕೆ ಬಂದೀವಿ. ಬರ್ರಿ ಒಳಗಡೆ ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ. ನೋಡೋಣ, ನೀವು ನೋಡ್ಬೋದು ಗುಡಿ ಯಾವ ರೀತಿ ಆಗೈತೆ ಅಂತ. ಅವರಿವರೆನ್ನದೆ ವರ ಕೊಡುವ ಶಂಕ. ಸ್ನೇಹಿತರೆ ಆಗಲೇ ಪೂಜಾರಿಗಳು ದಾನಮ್ಮ ದೇವಿ ಗುಡಿಯಲ್ಲಿ ಹೇಳಿದ್ರಲ್ರಿ ಪುರಾತನೇಶ್ವರ ಲಿಂಗ ಐತಿ ಅಂತ. ಸೊ ಆ ಲಿಂಗ ಇದೆ ನೋಡ್ರಿ ಸ್ನೇಹಿತರೆ. ಈ ಲಿಂಗದ ವಿಶೇಷ ಏನಪ್ಪ ಅಂದ್ರೆ 63 ಮಂಟಪಗಳ ಪೂಜೆ ಆದಮೇಲೆ ಇಲ್ಲಿ ಈ ಲಿಂಗವನ್ನು ಮುರುಗೇಂದ್ರ ಶಿವಯೋಗಿಗಳು ಸ್ಥಾಪನೆ ಮಾಡ್ತಾರೆ. ಮತ್ತು ನೀವು ಈಗೇನು ಮೇಲೆ ನೋಡತ್ತಿರಲಿ ಈ ಲಿಂಗ ಭಾಗವನ್ನು ಕಾಶಿಯಿಂದ ತಂದು ಇಲ್ಲಿ ಸ್ಥಾಪನೆ ಮಾಡ್ಯಾರಂಥ ಮುರುಗೇಂದ್ರ ಶಿವಯೋಗಿಗಳು. ಸ್ನೇಹಿತರೆ ನಡೀರಿ ನಾವು ನೆಕ್ಸ್ಟ್ ಈಗ ಗಚ್ಚಿನ ಮಠ ಮತ್ತು ಮರಳಶಂಕರರ ಜ್ಞಾನ ಮಠಕ್ಕೆ ಹೋಗೋನು. ನಿಮ್ಗೆ ಅಲ್ಲಿ ಕೂಡ ಹೆಂಗೈತೆ ಅಂತ ಮತ್ತು ಎಷ್ಟು ಅಲಂಕಾರವಾಗಿ ಮಾಡ್ಯಾರ ಅಂತನ ತೋರಿಸ್ನು, ನಡಿ ಹೋಗೋನು ಅಲ್ಲಿ ಕೂಡ. ಸ್ನೇಹಿತರೆ ನಾವೀಗ ಪುರಾತನೇಶ್ವರ ದೇವಸ್ಥಾನದಿಂದ ನಾವೀಗ ಗಚ್ಚಿನ ಮಠಕ್ಕೆ ಹೊಂಟೀವಿ. ಬಟ್ ಇಬ್ಬರಿಗೆ ಫುಲ್ ಅಂದ್ರೆ ಫುಲ್ ನರ್ವಸ್ ಬಿಕಾಸ್ ಇದು ಫಸ್ಟ್ ಟೈಮ್ ನಾವು ಕ್ರೌಡ್ ಒಳಗೆ ವಿಡಿಯೋನ ಶೂಟ್ ಮಾಡಕತ್ತೀವಿ. ಸೊ ಆದರೂ ನಮ್ಮ ಕೈಲಿ ಎಷ್ಟು ಆಕೈತಿ ಅಷ್ಟು ಸಾಧ್ಯ ಐತ್ಲೆ ಅಷ್ಟು ಚಲೋ ತಂಗೆ ಮಾಡ್ತೀವಿ. ವಿಡಿಯೋನ ಕೊನೆಗೆ ನೋಡ್ರಿ. ಸ್ನೇಹಿತರೆ ಶಿವಯೋಗಿಗಳ ಜಾತ್ರೆಯಲ್ಲಿ ದನಗಳ ಕೂಡ ಬಂದಿರ್ತಾವೆ. ಸೊ ಜಾತ್ರೆ ನಿಮ್ಗೆ ಅಗದಿ ಚೆಂದಾಗಿ ನೋಡ್ಬೇಕಂದ್ರೆ ರಾತ್ರಿ ಹೊತ್ತು ನೋಡ್ಬೋದು. ಬಟ್ ನಾವು ಬೆಳಗ್ಗೆ ಹೊತ್ತು ಶೂಟ್ ಮಾಡೋಕತ್ತೀವಲ್ಲ ಅಷ್ಟಾಗಿ ನಿಮ್ಗೆ ಜಾತ್ರೆಯನ್ನು ತೋರ್ಸೋಕೆ ಆಗಾಕತ್ತಿಲ್ಲ. ಬಟ್ ನಾವು ನಿಮ್ಮ ಗುಡಿಯನ್ನು ತೋರಿಸ್ತೀವಿ, ಜಾತ್ರೆಯನ್ನು ಇನ್ನೊಂದು ಕ್ಲಿಪ್ ಒಳಗೆ ತೋರಿಸ್ತೀವಿ. ಸ್ಟೇಟ್ ನೋಡಾಗಿರಿ ಸ್ನೇಹಿತರೆ. ನಿಮ್ಗೆ ಇಲ್ಲಿಂದ ನಾವು ಡೈರೆಕ್ಟ್ ನಿಮಗೆ ಗಚ್ಚಿನ ಮಠಕ್ಕೆ ಹೋಗಿ ಸಿಗ್ತೀವಿ ರೀ. ಸ್ನೇಹಿತರೆ ಫೈನಲಿ ನಾವೀಗ ಗಚ್ಚಿನ ಮಠಕ್ಕೆ ಬಂದೀವಿ ರೀ. ಸೊ ಒಳಗೆ ಹೋಗೋಣ ಬರ್ರಿ, ಯಾವ ರೀತಿಯಾಗಿ ಐತಿ, ಯಾವ ರೀತಿಯಾಗಿ ಅಲಂಕಾರ ಮಾಡ್ಯಾರ ಅನ್ನೋದನ್ನ ನಾವು ತೋರಿಸ್ತೀನಿ ನಿಮಗೆ. ಆ ದ್ವಾರದ ಮೂಲಕ ನಾವೀಗ ಗುಡಿ ಒಳಗೆ ಎಂಟ್ರಿ ಆಗೋಣ ಬರ್ರಿ. ನೀವು ನೋಡ್ಬೋದು ಗುರುಗಳು ಬಂದಾರ ಇಲ್ಲಿ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ಸ್ನೇಹಿತರೆ ಇದೆ ನೋಡ್ರಿ ಮಹಾದ್ವಾರದ ಮೂಲಕ ನಾವೀಗ ಗುಡಿ ಒಳಗೆ ಎಂಟ್ರಿ ಆಗತ್ತೀವಿ. ಯಾವ ರೀತಿಯಾಗಿ ಐತಿ ಅಂತ ನೋಡಿ ಬರ್ರಿ, ತೋರಿಸ್ತೀನಿ ನಿಮಗೂ ಯಾವ ರೀತಿಯಾಗಿ ಐತಿ ಅನ್ನೋದನ್ನು. ನೀವು ನೋಡ್ಬೋದು ಎಷ್ಟು ಮಸ್ತಾಗಿ ಕೆತ್ತನೆಯನ್ನು ಮಾಡ್ಯಾರ ಅಂತೇಳಿ. ಸ್ನೇಹಿತರೆ ಬರ್ರಿ ನಾವೀಗ ಮುರುಗೇಂದ್ರ ಶಿವಯೋಗಿಗಳ ದರ್ಶನವನ್ನು ಮೊದಲು ಮಾಡ್ಕೊಂಡು ಆಮೇಲೆ ಗುಡಿ ಯಾವ ರೀತಿಯಾಗಿ ಐತಿ ಅಂತ ತೋರಿಸ್ತೀನಿ ನನಗೆ. ಸ್ನೇಹಿತರೆ ನೀವು ಹೊರಗಿಂದ ನೋಡ್ಬೋದು ಶಿವಯೋಗಿಗಳಿಗೆ ಯಾವ ರೀತಿಯಾಗಿ ಹೂವಿನ ಒಳಗೆ ಅಲಂಕಾರ ಮಾಡಾಕತ್ತಾರೋ ಮತ್ತು ಎಷ್ಟು ಭವ್ಯವಾಗಿ ಮಾಡಿದಾರ ಅಂತ. ಹೊರಗಿನಿಂದ ಒಳಗಿನ ಪೂರ್ತಿ ಗುಡಿ ಗರ್ಭಗುಡಿ ಒಳಗೂ ನೀವು ನೋಡ್ಬೋದು ಎಷ್ಟೊಂದು ಅಷ್ಟೊಂದು ಚಂದವಾಗಿ ಅಲಂಕಾರ ಮಾಡ್ಯಾರ ಅನ್ನೋದನ್ನು. ಸ್ನೇಹಿತರೆ ಮೊದಲು ಪ್ರದಕ್ಷಿಣವನ್ನು ಹಾಕ್ಕೊಂಡು ಅದಾದ ನಂತರ ನಿಮಗೆ ಗುಡಿ ಯಾವ ರೀತಿಯಾಗಿ ಅಂತ ತೋರಿಸ್ತೀವಿ. ಜನ ಜಾಸ್ತಿ ಆದಂಗೆ ಮಾತಾ ಬರಾಕತ್ತಿಲ್ಲ, ಆದರೂ ಏನೋ ಒಂದು ಬಂಡದ ಏರಿಯಾದಿಂದ ಟ್ರೈ ಮಾಡಾಕತ್ತೀವಿ. ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಬೇಕು ನಮಗೆ. ಹಿಂಗೆ ನಮಗೆ ಸಪೋರ್ಟ್ ಮಾಡ್ಕೋತೀರಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಜಾತ್ರೆ ಐತಿ ಅಂತ ಎಷ್ಟೊಂದು ಜನ ಬರಾಕತ್ತಾರ ಅಂತಿಲ್ಲಿ. ಸ್ನೇಹಿತರೆ ನೀವು ಈಗಲೇ ನೋಡ್ಬೋದು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಒಂದು ಗದ್ದಿಗೆ ಯಾವ ರೀತಿಯಾಗಿ ಐತಿ ಅನ್ನೋದನ್ನು. ಬೇಡಿದವರ ಕೊಡುವ ಭಾಗ್ಯ ನಿಧಿಯ. ಬರೀ ಸ್ನೇಹಿತರೆ ನಿಮಗೆ ಮುರುಗೇಂದ್ರ ಶಿವಯೋಗಿಗಳ ಇನ್ನೊಂದು ಒಂದು ಮೂರ್ತಿಯನ್ನು ಪ್ರತಿಮೆಯನ್ನು ತೋರಿಸ್ತೀನಿ ನಿಮಗೆ. ನೀವು ನೋಡ್ಬೋದು ಎಷ್ಟೊಂದು ಅಲಂಕಾರ ಮಾಡ್ಯಾರ ಅಂತ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ಸ್ನೇಹಿತರೆ ಮುರುಗೇಂದ್ರ ಶಿವಯೋಗಿಗಳು ಪೂಜೆ ಮಾಡ್ತಿರ್ತಕ್ಕಂಥ ಜಾಗ ಐತ್ರಿ, ನಿಮ್ಗೆ ತೋರಿಸ್ತೀನಿ ನೋಡಿ ಬರ್ರಿ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಸಾಕ್ಷಾತ್ ಮುರುಗೇಂದ್ರ ಶಿವಯೋಗಿಗಳೇ ಪೂಜೆ ಮಾಡ್ತಿರ್ತಕ್ಕಂಥ ಜಾಗ ರೀ. ಅದು ಮೊದಲು ನೋಡ್ರಿ ಸ್ನೇಹಿತರೆ ನಾವೆಷ್ಟು ಪುಣ್ಯವಂತರಂತ. ಸಾಕ್ಷಾತ್ ಮುರುಗೇಂದ್ರ ಶಿವಯೋಗಿಗಳು ಪೂಜೆ ಮಾಡ್ತಿರ್ತಕ್ಕಂಥ ಜಾಗಕ್ಕೆ ಬಂದ ವೀಡಿಯೋ ಮಾಡಾಕತ್ತೀವಿ ರೀ. ಸ್ನೇಹಿತರೆ ಇದು ಮಠದ ಆವರಣ ಯಾವ ರೀತಿಯಾಗಿ ಐತೆ ಅಂತ ನೀವು ನೋಡ್ಬೋದು. ಬಿಸಿಲು ಐತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಮಠದ ಆವರಣ ಎಷ್ಟೊಂದು ವಿಶಾಲವಾಗಿ ಐತಿ, ಪ್ರಶಾಂತವಾಗಿ ಐತಿ ಅನ್ನೋದನ್ನು. ಸ್ನೇಹಿತರೆ ನೀವು ಇಲ್ಲಿ ಗಚ್ಚಿನ ಮಠವನ್ನು ನೋಡ್ಬೋದು. ಇನ್ನೂ ಕೂಡ ಹಳೆಯ ಕಾಲದ ಕಟ್ಟಿಗೆಗಳಿಂದಲೇ ನಿರ್ಮಾಣ ಮಾಡಿದಕ್ಕಂಥ ಕಂಬಗಳದಾವ ಮತ್ತು ಡಿಸೈನ್ ಕೂಡ ನೋಡ್ಬೋದು ನೀವು ಯಾವ ರೀತಿಯಾಗಿ ಇದಾವೆ ಅಂತ. ನೋಡ್ರಿ ಬಸವೇಶ್ವರ ಅವರ ಕೈಯಿಂದ ಮಾಡಿರ್ತಕ್ಕಂಥ ಒಂದು ಪೇಂಟಿಂಗ್ ಐತಿ. ಅದ್ರ ಜೊತೆಗೆ ದಾನಮ್ಮ ದೇವಿಯ ಪೇಂಟಿಂಗನ್ನು ಕೂಡ ಕೈಯಿಂದನೇ ಮಾಡಿದೈತಿ. ಸ್ನೇಹಿತರೆ ನೀವು ಬರೀ ಡಿಸೈನನ್ನು ಅಬ್ಸರ್ವ್ ಮಾಡಿರಿ. ಕಟ್ಟಿಗೆ ಒಳಗನ ಯಾವ ರೀತಿಯಾಗಿ ಡಿಸೈನನ್ನು ಆ ಕಾಲದೊಳಗೆ ಮಾಡ್ಯಾರು. ಆ ಕಾಲದಿಂದ ಇಲ್ಲಿನವರೆಗೂ ಕೂಡ ಕಟ್ಟಿಗೆಯಿಂದನೇ ಈ ಮಂಟಪ ಮತ್ತು ಈ ಏನು ಗಚ್ಚಿನ ಮಠ ಆತಾರಲ್ರಿ ಅದೆಲ್ಲ ನಿರ್ಮಾಣವಾಗೈತಿ. ನೀವು ನೋಡ್ಬೋದು ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಡಿಸೈನ್ ಮಾಡಿ. ಸ್ನೇಹಿತರೆ ನೀವು ನೋಡ್ಬೋದು ಗಚ್ಚಿನ ಮಠದೊಳಗಿರ್ತಕ್ಕಂಥ ನಂದಿಕೋಲು ಎಷ್ಟೊಂದು ಎತ್ತರವಾಗೈತಿ ಅನ್ನೋದನ್ನು. ಮ್ಯಾಲೆ ಬಿಸಿಲೈತ್ರಿ ಅಷ್ಟೊಂದು ಕಾಣೋದಿಲ್ಲ, ಬಟ್ ನೀವು ನೋಡ್ಬೋದು. ಸ್ನೇಹಿತರೆ ಗಚ್ಚಿನ ಮಠದೊಳಗಿರ್ತಕ್ಕಂಥ ಮೇಲ್ಛಾವಣಿ ಡಿಸೈನ್ಗಳನ್ನ ನೋಡ್ಬೋದು ನೀವು ಎಷ್ಟೊಂದು ಕೌಶಲ್ಯಪೂರ್ಣವಾಗಿ ಮಾಡ್ಯಾರ ಅಂತ. ಸ್ನೇಹಿತರೆ ನೀವೇನೀಗ ಗದ್ದಿಗೆ ನೋಡಾಕತ್ತಾರಲ್ಲ ಇದು ಮರಳಶಂಕರರ ಗುರುಗಳ ಗದ್ದಿಗೆ ರೀ. ಮರಳಶಂಕರರ ಗದ್ದಿಗೆ ಆ ಸೈಡ್ ಐತಿ ಮತ್ತು ಧ್ಯಾನ ಮಂದಿರ ಕೂಡ ಅಲ್ಲೇ ಐತಿ, ತೋರಿಸ್ನು. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಮುರುಗೇಂದ್ರ ಶಿವಯೋಗಿಗಳ ಪಲ್ಲಕ್ಕಿ ರೀ ಯಾವ ರೀತಿಯಾಗಿ ಅಲಂಕಾರ ಮಾಡ್ಯಾರ ಅಂತ. ಈಗ ಇದು ಗಚ್ಚಿನ ಮಠಕ್ಕೆ ಬಂದೈತಿ ರೀ, ನೀವು ನೋಡ್ಬೋದು. ಸ್ನೇಹಿತರೆ ನೀವು ಈಗೇನು ನೋಡಾಕತ್ತಾರಲ್ಲ ಈ ಒಂದು ಪಲ್ಲಕ್ಕಿ ನದಿ ಇಂಗಳಗಾವದಿಂದ ಪಲ್ಲಕ್ಕಿ ಬಂದು ಈ ಗಚ್ಚಿನ ಮಠದೊಳಗೆ ಕುಂತ ಮೇಲೇ ಇಲ್ಲಿರುವ ಪಲ್ಲಕ್ಕಿ ಊರೆಲ್ಲ ತಿರುಗಾಡ್ತೈತೆ ಅಂತ ರೀ.
ಸ್ನೇಹಿತರೆ ನಾವಿವಾಗ ನಿಮ್ಗೆ ಮರುಳ ಶಂಕರ ಗದ್ದುಗೆ ಮತ್ತು ಧ್ಯಾನ ಮಂದಿರವನ್ನು ತೋರಿಸ್ತೀನಿ ಯಾವ ರೀತಿಯಾಗಿ ಐತೆ ಅಂತ ನೋಡೋಣ. ಸ್ನೇಹಿತರೆ ನೀವು ಇಲ್ಲಿ ನೋಡಕತ್ತಾರ ಇದು ಮುರುಗೇಂದ್ರ ಶಿವಗಳ ತೇರು. ಇದರ ತೇರು ನೋಡ್ರಿ, ಆಗಲೇ ಪೂಜಾರಿಗಳು ಹೇಳಿದ್ರಲ್ರಿ ಇಲ್ಲಿಂದ ಪುರಾತನೇಶ್ವರ ದೇವಸ್ಥಾನದ ಹತ್ತಿರ ಹೋಗಿ ಈ ತೇರಲ್ಲಿ ಹೋಗಿ ಒಂದಿನ ಪೂರ್ತಕ್ಕೆ ನಿಲ್ತೈತ್ರಿ. ಸ್ನೇಹಿತರೆ ನಾವೀಗ ಮರುಳ ಶಂಕರರ ಒಂದು ಗದ್ದುಗೆ ಮತ್ತು ಅವರ ಒಂದು ಧ್ಯಾನ ಮಂದಿರಕ್ಕೆ ಹೋಗೋಣ. ನೀವು ಇಲ್ಲಿ ನೋಡ್ಬೋದು, ಇದು ನೋಡ್ರಿ ಮರುಳ ಶಂಕರರ ಒಂದು ಧ್ಯಾನ ಮಂದಿರ. ಸ್ನೇಹಿತರೆ ಧ್ಯಾನ ಮಂದಿರಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೇನೋ ಒಂದು ಮೂರ್ತಿ ಐತ್ರಿ, ನೋಡ್ರಿ ನೀವು ಇಲ್ಲಿ ಎಷ್ಟು ಮಸ್ತ್ ಐತೆ ಅಂತ. ಸ್ನೇಹಿತರೆ ನೀವು ಏನು ನೋಡಕತ್ತಾರಲ್ಲ ಇದು ನಂದಿಕೋಲಿನ ಒಂದು ಪ್ರತಿಮೆ. ಆವಾಗಲೇ ನಿಮ್ಗೆ ನಂದಿಕೋಲ್ ನೋಡಿರಲ್ಲಿ ಅದನ್ನು ಕಲ್ಲಿನೊಳಗೆ ಕೆತ್ತಿಸಿಟ್ಟಾರೆ ಇಲ್ಲಿ. ಸ್ನೇಹಿತರೆ ಇವರೇ ನೋಡ್ರಿ ಮೌನಯೋಗಿ ಮರುಳ ಶಂಕರ ಶ್ರೀಗಳು. ನೀವೀಗ ಇಲ್ಲಿ ಏನು ನೋಡಕತ್ತಾರಲ್ಲ ಇದು ಅವರ ಗದ್ದುಗೆ ಮತ್ತು ಇದು ಅವರ ಪ್ರತಿಮೆ ರೀ. ಇದ್ರ ಸೈಡ ಅಲ್ಲಿ ಅವರ ಪಲ್ಲಕ್ಕಿ ಐತ್ರಿ. ಸ್ನೇಹಿತರೆ ಇದಕ್ಕೆ ಜ್ಞಾನ ಮಂದಿರ ಯಾಕೆ ಹೆಸರಿಟ್ಟರು ಅನ್ನೋದು ಈಗ ಗೊತ್ತಾಗತ್ತೈತಿ. ಯಾಕಂದ್ರೆ ಅಷ್ಟೊಂದು ಪ್ರಶಾಂತವಾಗೈತಿ ಈ ಜಾಗ. ನೀವು ನೋಡ್ಬೋದು ಎಷ್ಟೊಂದು ಮನಃಶಾಂತಿಯಿಂದ ಇರ್ಬೋದು ನಾವು ಈ ಜಾಗದೊಳಗೆ. ಇದಕ್ಕೆ ಜ್ಞಾನ ಮಂದಿರ ಅಂತ ಹೆಸರಿಟ್ಟಾರಲ್ಲಿ ಕರೆಕ್ಟ್ ಹೆಸರಿಟ್ಟಾರ ಇದಕ್ಕೆ. ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈಶ್ವರ್ ಜರ್ನಿಯ ಈ ಒಂದು ವಿಡಿಯೋ. ಅತ್ನಿ ಮಂದಿ ಈ ವಿಡಿಯೋ ಹೆಂಗಾಗೈತೆ ಅಂತ ಹಾನೆಸ್ಟ್ ಆಗಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಮತ್ತಷ್ಟು ಇಂಥ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ನಾನಾರು ಕಶ್ಯಪ ಬ್ರಹ್ಮನ ಮಗ.